ನಿನ್ನ ಫ್ರೆಂಡ್ ಹತ್ರ ಏನಾನ ಈ 3 ಥಿಂಗ್ಸ್ ಇದ್ರೆ ಅವ್ನು ನಿನ್ನ ಫ್ರೆಂಡ್ ಅಲ್ಲ, ಡೇಂಜರಸ್ ಸ್ನೇಕ್. ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಇಗ್ನೋರ್ ಮಾಡ್ತಾನೆ ಇರ್ತಾನೆ. ಯಾವಾಗ ನೀನು ಅವನ ಜೊತೆ ಮಾತಾಡೋಕೆ ಹೋಗ್ತೀಯಾ ಅವಾಗ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದೇ ಇಲ್ಲ, ಆದರೆ ಅವನು ಯಾವಾಗಲೂ ನಿನ್ನ ಅವಾಯ್ಡ್ ಮಾಡ್ತಾನೆ ಇರ್ತಾನೆ. ಇದರಿಂದ ನೀನು ಯಾವಾಗಲೂ ಫೀಲ್ ಮಾಡ್ತಾನೆ ಇರ್ತೀಯ ನೀನು ಒಂದು ಯೂಸ್ಲೆಸ್ ಪ್ರಾಡಕ್ಟ್ ಆಗಿಬಿಟ್ಟಿದ್ಯಾ. ಯಾವ್ದು ನಿನ್ನ ಫ್ರೆಂಡ್ ನಿನ್ನ ಯೂಸ್ ಕೂಡ ಮಾಡ್ತಾನೆ. ಏನು ಮಾಡ್ಕೊಂಡಿದ್ಯಾ ನಿನ್ನ ಸಿಚುವೇಶನ್. ಈಗ ಬರೋಣ ಸೆಕೆಂಡ್ ಪಾಯಿಂಟ್ ಮೇಲೆ. ಈ ಥರ ಫ್ರೆಂಡು ಯಾವಾಗ ಅವ್ನಿಗೆ ಹೆಲ್ಪ್ ಬೇಕಾಗುತ್ತೆ ಆವಾಗ ಮಾತ್ರ ಅವ್ನು ನಿನ್ನ ಹತ್ರ ಬರ್ತಾನೆ. ನೋಡು, ಫ್ರೆಂಡ್ಶಿಪ್ ಈ ಥರ ಇರಬೇಕು. ಒಬ್ಬರಿಗೆ ಇನ್ನೊಬ್ಬರಿಂದ ಫೇವರ್ ತಗೊಳೋದೇನು ತಪ್ಪಿರಲ್ಲ. ಆ್ಯಂಡ್ ಅವ್ನು ನಿನ್ನ ಜೊತೆ ಆವಾಗ ಮಾತಾಡ್ತಾನೆ ಯಾವಾಗ ಅವ್ನಿಗೆ ಕೆಲಸ ಇರುತ್ತೆ. ಆ್ಯಂಡ್ ಯಾವಾಗ ಅವ್ನ ಕೆಲಸ ಮುಗ್ದೋಗ್ಬಿಡುತ್ತೆ ಅವ್ನ ಪ್ರಯಾರಿಟಿ ಲಿಸ್ಟಲ್ಲಿ ಭಾಳ ಕೆಳಕ್ಕಿಕ್ಕೊಳ್ತೆ. ಆ್ಯಂಡ್ ಇದರಲ್ಲಿ ಭಾಳ ಅಜೀಬ್ ಮಾತೇನಂತಂದರೆ ಯಾವಾಗ ನಿನಗೆ ಹೆಲ್ಪಿನ ನೀಡಿರುತ್ತೆ ಆವಾಗ ಅವನು ಸ್ಟ್ರೈಟ್ ಫಾರ್ವರ್ಡ್ ನಿನಗೆ ನೋ ಅಂದ್ಬಿಡ್ತಾನೆ. ಭಾಳ ಬೇಜಾರಾಗ್ತಿದೆ ನನಗೆ ನಿನಗೋಸ್ಕರ. ಈಗ ಬರೋಣ ಥರ್ಡ್ ಪಾಯಿಂಟ್ ಮೇಲೆ. ಒಬ್ಬ ಈ ಥರ ಫ್ರೆಂಡು ಯಾರು ನಿನ್ನ ಜೊತೆ ಗ್ರೋ ಆಗೋಕ್ಕೆ ಇಷ್ಟನೇ ಇಲ್ಲ. ನೋಡು, ಇದರಲ್ಲಿ ನಿಂದೇನು ತಪ್ಪೇನಿಲ್ಲ. ಪ್ರತಿಯೊಬ್ಬ ಪರ್ಸನ್ದು ಗೋಲು ಮತ್ತು ಆಂಬಿಷನ್ ಡಿಫ್ರೆಂಟ್ ಇರುತ್ತೆ. ಆದರೆ ನಿನ್ನ ಫ್ರೆಂಡು ನಿನ್ನ ಲೈಫಲ್ಲಿ ನಿನ್ನ ಗ್ರೋತ್ ಮಾಡೋಕ್ಕೆ ಎಂಕರೇಜ್ ಮಾಡ್ತಿಲ್ಲ ಅಂದರೆ ನಿನ್ನ ವೀಕ್ ಥಿಂಗ್ಸ್ನೆಲ್ಲ ನೆನ್ಪು ಮಾಡಿಸ್ಕೊಂಡು ನಿನ್ನ ಭಾಳ ಇರಿಟೇಟ್ ಮಾಡ್ತಿದ್ದಾನೆ, ನಿನ್ನ ಭಾಳ ಲೋ ಫೀಲ್ ಮಾಡಿಸ್ತಿದ್ದಾನೆ, ಡಿಮೋಟಿವೇಟ್ ಮಾಡ್ತಾ ಇರ್ತಾನೆ. ಈ ಥರ ಪರ್ಸನ್ಸ್ನ ಡೇಂಜರಸ್ ಸ್ನೇಕ್ ಅಂತಾರೆ. ಜಸ್ಟ್ ಇದೇ ಹೇಳ್ಬೇಕಂತಿದ್ದೆ ಈ ವಿಡಿಯೋದಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.